ಮಾವ, ನಿಮ್ಗೆ ಈ ಗಾಡಿ ಮೇಲೆ ಯಾಕಷ್ಟೊಂದು ಕೋಪ? ಯಾಕ? ಈ ಗಾಡಿ ತಾನೆ ನನ್ನನ್ನು ನನ್ನ ಹೆಂಡತಿನ ದೂರ ಮಾಡಕ್ ನೋಡಿದ್ದು. ಮಾವ, ಈಗ ತಾನೇ ನೀವು ಡ್ರೈವರ್ ಅಣ್ಣಂಗೆ ಬೈದ್ರಿ ಅಲ್ವಾ, ಗಾಡಿ ಸರಿಯಾಗಿ ಓಡಿಸ್ಲಿಲ್ಲ ಅಂತ. ಆದ್ರೆ ಕಾರನ್ನು ಬೈಲಿಲ್ಲ. ಹಂಗೆ ನಾನ್ ಸರಿಯಾಗಿ ಓಡಿಸ್ದೆ ಆಕ್ಸಿಡೆಂಟ್ ಆದ್ರೆ ಪಾಪ ಈ ಗಾಡಿಗೆ ಏನ್ ತಪ್ಪು ಹೇಳಿ? ಅದೆಲ್ಲ ನನಗೆ ಗೊತ್ತಿಲ್ಲ. ನೀನ್ ಈ ಪರಿಸ್ಥಿತಿ ಕಾರಣ ಆಗಿದ್ದು ಈ ಗಾಡಿ. ಇದು ನೀನ್ ಮತ್ತೆ ಓಡಿಸೋದು ನನಗಿಷ್ಟ ಇಲ್ಲ. ಅದಕ್ಕೆ ಈ ಗಾಡಿನ ಸ್ಟೇಷನ್ ಇಂದ ತಂದಿರ್ಲಿಲ್ಲ. ಆ ಅರುಣ್ ಇಂತ ಇಡಿಯಟ್ ಕೆಲಸ ಯಾಕೆ ಮಾಡ್ತಾನೋ ಗೊತ್ತಿಲ್ಲ. ಮಾವ ಹೋಗ್ಲಿ ಬಿಡಿ, ಅರುಣ್ ಸರ್ ಏನೋ ಒಳ್ಳೆ ಉದ್ದೇಶ ಇಟ್ಕೊಂಡೆ ಇದನ್ನ ಮಾಡಿರ್ತಾರೆ. ಅಂದ್ರೆ ನಾನ್ ಹೇಳ್ತಿರೋದು ಕೆಟ್ಟ ಉದ್ದೇಶ ಅಂತನಾ? ಅಯ್ಯೋ ಹಂಗಲ್ಲ ಮಾವ, ನೀವ್ ಹೇಳ್ತಿರೋದ್ರಾಗೆ ಉದ್ದೇಶಕ್ಕಿಂತ ಪ್ರೀತಿನೇ ಕಾಣಿಸ್ತೈತೆ. ಆಯ್ತು ಮಾವ, ನಿಮ್ಗೆ ನಾನು ಗಾಡಿ ಓಡಿಸೋದು ಇಷ್ಟ ಇಲ್ಲ ಅಂದ್ಮ್ಯಾಕೆ ನಾ ಇನ್ಮೇಲೆ ಗಾಡಿನೇ ಓಡ್ಸಕ್ಕಿಲ್ಲ. That's my wife. ಸುಬ್ಲಕ್ಷ್ಮಕ್ಕ, ನೀವೇನೋ ಗಾಡಿ ಓಡ್ಸಕ್ಕಿಲ್ಲ ಅಂತ ಹೇಳ್ಬಿಟ್ರಿ, ಮಾರ್ಕೆಟ್ಗೆ ಒಂದೊಂದ್ಕಿಂತ ಆಟಾರ್ವನ್ ಸ್ಕೂಲಿಗೆ ಬಿಡಕ್ಕೆ ಅದು ಇದು ಅಂತ ಬರೀ ಆಟೋಗೆ ಕಾಯ್ತಾ ನಿಂತ್ಕತ್ತೀರಾ? ಇನ್ನೇನ್ ಮಾಡಕ್ಕಾಯ್ತದೆ ಜಾನ್ಕಮ್ಮ, ನಂಗೆ ಮಾವನ್ ಮಾತನ್ನ ತಳ್ಳಾಕಕ್ ಇಷ್ಟ ಇಲ್ಲ. ಹಂಗಾರೆ ನೀವು ಕಾರ್ ಓಡ್ಸೋದನ್ನ ಕಲ್ತ್ಕೊಬಿಡಿ. ಜಾನ್ಕಮ್ಮ, ನಾನ್ ಕಾರ್ ಕಲಿಯದ? ಅಂತ ಒಳ್ಳೆ ಐಡಿಯಾ ಕೊಟ್ರಿ, ಸೂಪರ್. ಗುರು ಸರ್, ನಿಮ್ ಮಾತನ ಸುಬ್ಬಕ್ಕ ಹೆಂಗ್ ತಳ್ಳಾಕ್ಲಿಲ್ವೋ ಹಂಗೇನೆ ಸುಬ್ಬಕ್ಕನ ಆಸೆನ ನೀವು ತಳ್ಳಾಕಿಲ್ಲ ಅಂತ ನನಗ್ ನಂಬಿಕೆ ಇದೆ. ಸುಬ್ಬಕ್ಕ ಕಾರ್ ಕಲಿಯೋದು ನಿಮ್ಗೂ ಅನುಕೂಲವೇ, ನಿಮ್ಗೂ ಇಷ್ಟನೇ ಅಲ್ವಾ? ಬಾಸ್, ಸಂಜೆ 7 ಗಂಟೆಗೆ ಮೀಟಿಂಗ್ ಇದೆ, ಮರಿಬೇಡಿ. ನಾನು ರೆಡಿಯಾಗಿ ಕಾಯ್ತಾ ಇರ್ತೀನಿ. 7 ಗಂಟೆಗೆ ಅಂತದೆ ಅದು ಮೀಟಿಂಗು? ಅದು ಸ್ಪೆಷಲ್ ಕಾನ್ಫರೆನ್ಸ್ ಮೀಟಿಂಗ್, ಇವತ್ತು 7 ಗಂಟೆಗೆ ಫಿಕ್ಸ್ ಆಗಿದೆ. ಓ ಹೌದಾ? ಹಂಗಾರೆ ನಾ ಬೇಗನೆ ಹೋಗಿ ತಿನ್ನಕ್ಕೆ ಏನಾದ್ರು ರೆಡಿ ಮಾಡ್ಬಿಡ್ತೀನಿ. ಡಿಕ್ಕಿಯ ಕುಂತ್ಕ, ಪಕ್ಕ ಏನಾದ್ರು ಕುಂತ್ಕಿಂತ್ಕೊಂಡ್ಬಿಟ್ಯಾ ಅಷ್ಟೇ. ಮತ್ತೆ ಬಂದೆ. ಆದರೂ ಆನಂದ್ ಅವರೇ, ನಿಮ್ಮ ರೆಸಿಗ್ನೇಷನ್ ಲೆಟರ್ ಅವ್ರ ಹತ್ರ ಇರೋವರೆಗೂ ಅವರಾದ್ರೂ ಅಡ್ವಾಂಟೇಜ್ ತಗೊಳ್ಳೋದೆ ಬಿಡಲ್ಲ. ಅದು ಈಗಾಗಲೇ ಗೊತ್ತಾಗಿದೆ ಸರ್. ಆದ್ರೆ ಏನು ಮಾಡಲಿ, ಆ ಕ್ಷಣ ನನಗೇನು ತೋರಿಸಲೇ ಇಲ್ಲ. ಅವ್ರ ಮೇಲಿರೋ ಕೋಪಕ್ಕೆ ಅವ್ರಿಗೆ ಹೊಡಿದೇನೆ ಬರೀ ರಿಸೈನ್ ಮಾಡಿ ಬಂದಿದ್ದೆ ಹೆಚ್ಚು. ಆದ್ರೂ ಕೋಪಕ್ಕೆ ಬುದ್ಧಿ ಕೊಡೋದು ತಪ್ಪಲ್ವಾ? ಹೌದು ವೈಷ್ಣವರೇ, ಅದು ತಪ್ಪು ಅಂತ ನನಗೂ ಗೊತ್ತಾಗಿದೆ. ಅದಕ್ಕೆ ತಾನೇ ರಿಸೈನ್ ಮಾಡಲ್ಲ ಅಂತ ಹೇಳಿ ಮತ್ತೆ ಕತ್ತೆ ಕಾಲು ಹಿಡಿದಿತ್ತು. ಹೋಗ್ಲಿ ಬಿಡಿ ಆನಂದ್, ಆಗಿದ್ದಾಗೋಯ್ತು. ಆದರೆ ನಾವೀಗ ಮುಂದೇನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ತುಂಬಾ ದಿನ ಅವರಿಬ್ಬರನ್ನ ಸುಮ್ಮನೆ ಬಿಟ್ರೆ ಮತ್ತೆ ಸುಬ್ಲಕ್ಷ್ಮಿ ಅವ್ರಿಗೆ ತೊಂದರೆ ಕೊಡೋದ್ರಲ್ಲಿ ಅನುಮಾನನೇ ಇಲ್ಲ. ನಿಜ, ನಾವು ಆದಷ್ಟು ಬೇಗ ಸುಬ್ಲಕ್ಷ್ಮಿ ಅವ್ರ ಮುಂದೆ ಇವ್ರ ಬಣ್ಣಗಳನ್ನೆಲ್ಲ ಬಯಲು ಮಾಡಬೇಕು. ಅವ್ರು ನಮ್ಮ ಮಾತನ್ನು ನಂಬಿ ನಡೆದಿರೋದನ್ನೆಲ್ಲ ಮರೆತು ಧೈರ್ಯವಾಗಿ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋಂಗೆ ಮಾಡಬೇಕು. ಆದರೆ ಅತ್ತಿಗೆನ ಹೇಗೆ ನಂಬಿಸೋದು ಸರ್? ಸರಿಯಾದ ಸಾಕ್ಷಿ ಇಲ್ಲದೆ ಖಂಡಿತ ಸುಬ್ಲಕ್ಷ್ಮಿ ಅವ್ರು ನಂಬೋದಿಲ್ಲ. ಸಾಕ್ಷಿನ? ಇವ್ರು ಹೀಗೆ ಮೋಸ ಮಾಡ್ತಿರೋದಕ್ಕೆ ಸಾಕ್ಷಿ ಹೇಗೆ ಕಲೆಕ್ಟ್ ಮಾಡೋದು? ಆನಂದ್, ನಿಮ್ಮ ಆಫೀಸಲ್ಲಿ CCTV ಇದೆಯಾ? ಇದೆ ಸರ್. ಸರ್, ಆಫೀಸ್ ಹಾಲ್ನಲ್ಲಾಗಲಿ, ಕಾನ್ಫರೆನ್ಸ್ ರೂಮ್ನಲ್ಲಾಗಲಿ, ಮೀಟಿಂಗ್ ಹಾಲ್ನಲ್ಲಾಗಲಿ ಅವ್ರು ಬೇಕಾಬಿಟ್ಟು ಬಿಹೇವ್ ಮಾಡಲ್ಲ. ಅವರು ಕ್ಲೋಸ್ ಆಗಿರೋದು ಅವನ ಚೇಂಬರಲ್ಲಿ ಮಾತ್ರ. ಹಾಗಾದ್ರೆ ಗುರುಮೂರ್ತಿ ಅವ್ರ ಚೇಂಬರ್ ಅಲ್ಲಿ CCTV ಇಲ್ವಾ? ಇದೆ. ಆದರೆ ವೈಷ್ಣವಿ ಅವರೇ, ಗುರು ಏನು ದಡ್ಡನ? CCTV ಇದ್ದು ಶನಾಯಿ ಜೊತೆ ಕ್ಲೋಸ್ ಆಗಿ ಬಿಹೇವ್ ಮಾಡೋದಕ್ಕೆ. ಅಂದ್ರೆ
ಅವನ ಚೇಂಬರಲ್ಲಿ CCTVನ ಡಿಸ್ಕನೆಕ್ಟ್ ಮಾಡಿದ್ದಾನೆ. ಶರ್ಮಾ ಸರ್ ಇಂಥದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಹಾಗಾಗಿ CCTV ಇದ್ದು ಇಲ್ಲದೆ ಇರೋ ಹಾಗಾಗಿದೆ. ಅಷ್ಟೇ ತಾನೇ, ಅದನ್ನು ಗುರುಮೂರ್ತಿ ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ಕನೆಕ್ಟ್ ಮಾಡಿ ಆ್ಯಕ್ಟಿವೇಟ್ ಮಾಡಿ. ಅದ್ರ ಲೈವೆಲ್ಲ ನಿಮ್ಮ ಸಿಸ್ಟಮಿಗೆ ಬರೋಗಿ ಮಾಡ್ಕೊಳ್ಳೋದು ಅಷ್ಟೇನು ಕಷ್ಟ ಅಲ್ವಲ್ಲ. ಆ್ಯಂಡ್ ಬೈ ದ ವೇ, ಆಫೀಸ್ ಕೀ ನಿಮ್ಮ ಹತ್ರನೇ ಇದೆ ಅಂದ್ರಿ ಅಲ್ವಾ? ಆ ಸ್ಕೂಟರ್ ಓಡ್ಸಕ್ ಹೋಗಿ ಇಷ್ಟೆಲ್ಲ ಆಗಿ ಈಗೆಷ್ಟು ಚೇತರಿಸ್ಕೊತಿದ್ದಾಳೆ, ಅಂಥದ್ರಲ್ಲಿ ಇನ್ನೊಂದು ಅವತಾರನ? 2 ಚಕ್ರದ ಗಾಡಿಗಿಂತ ಕಾರ್ ಸೇಫ್ಟಿ ಅಲ್ವಾ? ಹಾಗಂತ ಈ ವಯಸ್ಸಲ್ಲಿ ಕಾರ್ ಕಲಿತ್ಯಾ? ಅಯ್ಯ ಗುರು ಸರ್, ಕಾರ್ ಕಲಿಯಕ್ಕೆ ವಯಸ್ಸೇನ್ ಬಿಡಿ. ಈಗ ಇವಳು ಕಾರ್ ಕಲ್ತು ಏನ್ ಮಾಡ್ಬೇಕಾಗಿದೆ? ಇವಳು ಕಾರ್ ಓಡಿಸೋದು ಬೇಡ, ಇನ್ನೇನಾದ್ರೂ ಅನಾಹುತ ಆಗೋದು ಬೇಡ. ಎಲ್ಲೇ ಹೋಗೋದಾದ್ರೂ ಆಟೋದಲ್ಲೇ ಹೋಗು. ಆಟೋಗೆ ದುಡ್ಡು ನಾನೇ ಕೊಡ್ತೀನಿ. ಆದ್ರೂ ಮಾವ, ನಾನ್ ಕಾರ್ ಕಲ್ತ್ರೆ ನಿಮ್ಗೆ ಸಹಾಯ ಆಯ್ತದಲ್ವಾ? ಏನು, ನನಗೆ ಹೆಲ್ಪ್ ಆಗುತ್ತಾ? ಓ ಮತ್ತೆ ಈಗ ನಾನ್ ಗಾಡಿ ಕಲ್ತ್ರೆ ಅಥರ್ವನ್ನ ನಾನೇ ಸ್ಕೂಲಿಗೆ ಕರ್ಕೊ ಹೋಗ್ಬಿಡ್ಬೋದು, ಸ್ಕೂಲಿಂದ ಮನೆಗೆ ಕರ್ಕೊಂಡ್ ಬರ್ಬೋದು, ಬೇಕಿದ್ರೆ ನಿಮ್ನು ಆಫೀಸಿಗೆ ಕರ್ಕೊಂಡು ಹೋಗ್ಬಿಡ್ಬೋದು. ಆಗ ಆಟೋಗೂ ಕಾಯಂಗಿಲ್ಲ, ಬಸ್ಗೂ ಕಾಯಂಗಿಲ್ಲ. ಸಾಕು ಸುಬ್ಬಿ, ಸುಮ್ಮನೆ ಏನೇನೋ ಮಾತಾಡಬೇಡ. ಈಗ ನೀನ್ ಕಾರ್ ಕಲ್ತೋ ಅಷ್ಟೆಲ್ಲ ಮಾಡೋ ಅವಶ್ಯಕತೆನೂ ಇಲ್ಲ. ಅಯ್ಯ ಗುರು ಸರ್, ಕಲೀಲಿ ಬಿಡಿ. ಕಲಿತೀನಿ ಎಂದವ್ರಿಗೆ ಯಾಕೆ ಬೇಡ ಅಂತೀರಾ? ನನ್ಗೇನ ಕಲಿಬೇಕು ಅನ್ಸಿದ್ರೆ ವಿಮಾನನೇ ಕಲ್ತು ಬಿಡ್ತೀನಿ. ಹೌದೌದು, ವಿಮಾನನೂ ಹಾರಿಸ್ತೀಯ, ರೈಲು ಓಡಿಸ್ತೀಯ. ಈಗ ಸದ್ಯಕ್ಕೆ ನೀನ್ ನಾಲ್ಗೆ ಅಡ್ಡಾದಿಡ್ಡಿ ಓಡ್ತಿದೆ, ಸ್ವಲ್ಪ ಬ್ರೇಕ್ ಹಾಕು. ಮಾವ, ಯಾವ ಕೆಲ್ಸನೂ ಮಾಡ್ಬೇಡ ಅಂತೀರಾ, ಮನೆ ಕೆಲ್ಸ ಎಲ್ಲಾನು ಜಾನ್ಕಮ್ಮನೆ ಮಾಡ್ಲಿ ಅಂತೀರಾ. ಕಡೆ ಪಕ್ಷ ಕಾಲ ಕಳಿಯಕ್ಕಾದ್ರೂ ನಂಗೆ ಕಾರ್ ಕಲಿಯೋಕ್ ಬುಡಿ ಮಾವ. ಇದೊಂದಕ್ಕೂ ಅನ್ನೇ ನಿಮ್ ಸಂತೋಷನೇ ನನ್ ಸಂತೋಷ, ಹಂಗೆ ನನ್ ಸಂತೋಷ ನಿಮ್ ಸಂತೋಷ ಅಲ್ವಾ? ಇಲ್ಲ ಅನ್ಬೇಡಿ ಮಾವ, ನಾನ್ ಕಾರ್ ಕಲ್ತ್ಕೊಂಡು ನಿಮ್ಮನ್ನ ಕಾರ್ನಾಗ ನನ್ ಪಕ್ಕ ಕೂರ್ಸ್ಕೊಂಡು ಒಂದು ದೊಡ್ಡ ರೌಂಡ್ ಹೋಗಿ ಬರೋಣ ಅಂತೀವ್ನಿ. ನಿನ್ನಿಷ್ಟ ಸುಬ್ಬಿ, ಆದ್ರೆ ಮನೇಲಿ ಇರದೆ ನೀನ್ ಡ್ರೈವಿಂಗ್ ಕ್ಲಾಸ್ ಹೋಗೋದು ನನಗೆ ಇಷ್ಟ ಆಗಲ್ಲ. ಡ್ರೈವಿಂಗ್ ಕಲಿಯಕ್ಕೆ ಕ್ಲಾಸಿಗೆ ಯಾಕೆ ಹೋಗ್ಬೇಕು? ಮತ್ತೆ ಡ್ರೈವಿಂಗ್ ಹೇಗೆ ಕಲಿತ್ಯಾ? ನಂತಾವ್ ಅದಕ್ಕೂ ಒಂದ್ ಐಡಿಯಾ ಐತೆ, ಇರಿ. ಆನಂದ್, ಗುರು ಚೇಂಬರ್ ಅದೇ ತಾನೆ? ಹೌದು, ಬನ್ನಿ ಸರ್. ಹಾ, ವೇಟ್ ವೇಟ್ ವೇಟ್, ಇಲ್ಲಿ CCTV ಫುಟೇಜ್ ಎಲ್ಲಿರುತ್ತೆ? ಅದೆಲ್ಲ ಏನು ಪ್ರಯೋಜನ ಇಲ್ಲ. ಅವ್ರು ಇಲ್ಲೆಲ್ಲ ನಾರ್ಮಲ್ ಆಗಿ ಓಡಾಡ್ತಿರ್ತಾರೆ. ಅಯ್ಯೋ, ನಾನು ಅದಕ್ಕೆ ಕೇಳ್ತಾ ಇಲ್ಲ. ಈಗ ನಾವಿಲ್ಲಿ ಓಡಾಡ್ತಾ ಇರೋದು CCTVಲಿ ರೆಕಾರ್ಡ್ ಆಗಿರುತ್ತೆ, ಅದನ್ನ ಡಿಲೀಟ್ ಮಾಡೋಣ ಅಂತ ಕೇಳ್ತಾ ಇರೋದು. ಶೀಸ್ ರೈಟ್. ಅಲೋ ಸನಿಯಾ, ವಸಿ ಮನೆಗ್ ಬತ್ತೀಯಾ? ಈ ಸುಬ್ಲಕ್ಷ್ಮಿ ಯಾಕೆ ನನ್ನ ಕರಿತಾ ಇದ್ದಾಳೆ? ನಾವು ಮೂವಿಗೆ ಹೊರಟಿರೋ ವಿಷಯ ಇವ್ರಿಗೇನಾದ್ರೂ ಗೊತ್ತಾಗೋಯ್ತಾ? ಅಲೋ ಸನಿಯಾ, ಕೇಳಿಸ್ತೈತಾ ಮಾತಾಡ್ತಿರೋದು? ವಸಿ ಮನೆಗ್ ಬತ್ತೀಯಾ ಅಂತ ಕೇಳ್ದೆ. ಸುಬ್ಲಕ್ಷ್ಮಿ, ಅದು ನಾನೆಲ್ಲ ಆಚೆ ಹೊರಟಿದ್ದೆ. ಆಯ್ತವ್ವ, ನೀನ್ ಆಚೆಗೆ ಹೋಗುವಂತೆ, ಒಂದ್ ನಿಮಿಷ ಮನೆಗ್ ಬಂದು ಹೋಗು. ಓಕೆ, ಬರ್ತೀನಿ. ಬಾ ಬಾ ಬಾ, ಬೇಗ ಬಾ. ಸರ್, ಅಲ್ಲಿದೆ ನೋಡಿ. ಸರ್, ಕೇಬಲ್ ಕನೆಕ್ಟ್ ಮಾಡೋಣ. ವೇಟ್.
ಆನಂದ್ ಒಂದು ಕೆಲಸ ಮಾಡಿ, ನೀವು ಈ ಚೇರ್ ಮೇಲೆ ಕೂತ್ಕೊಳ್ಳಿ. ಸರಿ ಸರ್. ಮೇಡಮ್, ನೀವು ಎದುರುಗಡೆ ಇರೋ ಚೇರ್ ಕೂತ್ಕೊಳ್ಳಿ. ನಾನು ಸರ್, ನಾವೀಗ ಅವ್ರಂಗ್ ಕೂತ್ಕೋಬೇಕಾ? ಅವ್ರಾಗ ಕೂತ್ಕೊಳ್ಳಿ ಅಂದೆ ಅಷ್ಟೇ, ಅವ್ರಾಗ ಮಾಡೋದಲ್ಲ. ಹಾಂ ಮೇಡಮ್, ಹಾ ಕೂತ್ಕೊಳ್ಳಿ ಪ್ಲೀಸ್. ಹ್ಮ್ ಏನಾಯ್ತು ಸರ್? ಆನಂದ್, ಈ ಕ್ಯಾಮ್ರಾ ಸೆಟ್ ಆಗಿರೋ ಆ್ಯಂಗಲಿಂದ ಗುರು ಎದುರುಗಡೆ ಕೂತ್ಕೊಳ್ಳೋರು ಮಾತ್ರ ಕಾಣಿಸ್ತಾರೆ ಹೊರತು ಗುರು ಕಾಣಿಸಲ್ಲ. ನಮಗೆ ಸರಿಯಾದ ಸಾಕ್ಷಿ ಬೇಕು, ಅದಕ್ಕೆ ಅವರಿಬ್ರು ಒಟ್ಟಿಗೆ ಕಾಣಿಸ್ಕೋಬೇಕು. ಅದಕ್ಕೋಸ್ಕರ ಕ್ಯಾಮ್ರಾ ಆ್ಯಂಗಲ್ನ ಚೇಂಜ್ ಮಾಡಬೇಕಾಗತ್ತೆ. ಅದಕ್ಕೇನಂತೆ ಸರ್, ಚೇಂಜ್ ಮಾಡಿದ್ರಾಯ್ತು ಬಿಡಿ. ಆದ್ರೆ ಹಾಗೆ ಮಾಡಿದ್ರೆ ಗುರುಮೂರ್ತಿ ಅವ್ರಿಗೆ ಡಿಫ್ರೆನ್ಸ್ ಗೊತ್ತಾಗಲ್ವಾ? ನೋ ವೇ, ಚಾನ್ಸೇ ಇಲ್ಲ. ಅವನಿಗಿಲ್ಲಿ ಕ್ಯಾಮ್ರಾ ಇದೆ ಅನ್ನೋದು ಗೊತ್ತಿದೆ ಹೊರತು ಅದು ಯಾವ ಆ್ಯಂಗಲ್ ಕಡೆ ತಿರ್ಕೊಂಡಿದೆ ಅನ್ನೋದನ್ನೆಲ್ಲ ಅವ್ನು ಗಮನಿಸಿರಲ್ಲ. ಹೇಗೂ ಡಿಸ್ಕನೆಕ್ಟ್ ಮಾಡಿದ್ದೀನಲ್ಲ ಅನ್ನೋ ಧೈರ್ಯ ಅವ್ನು ಆ ಕಡೆ ತಿರುಗು ನೋಡಲ್ಲ. ಸರಿ, ಆಗಿದ್ರೆ ಕ್ಯಾಮ್ರಾ ಆ್ಯಂಗಲ್ನ ಚೇಂಜ್ ಮಾಡಿ ಕನೆಕ್ಟ್ ಮಾಡಿದ್ರಾಯ್ತು. ನಾನು ಮಾಡ್ತೀನಿ. ಸನಿಯನೇ ಏನ್ ಸನಿಯ ಇದು? ದೇವದಾಗ ಮುಖಕ್ಕೆ ಎತ್ಕೊಂಡ್ ಬಂದ್ಬಿಟ್ಟಿದ್ಯಾ? ಆರ್ಟ್ ಪೇಷಂಟ್ ಯಾರಾದ್ರೂ ನೀನು ನಿಂಗ್ ನೋಡಿದ್ರೆ ಆರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಸತ್ತೋಯ್ತಾರೆ. ಇರು ಒಂದ್ ನಿಮಿಷ, ತಗ ಮುಖ ಒರ್ಸ್ಕೊ. ಇಲ್ಲ ಇಲ್ಲ, ಇನ್ನು 10 ಮಿನಿಟ್ಸ್ ಹಂಗೆ ಇರ್ಬೇಕು. ಅಯ್ಯ, ನೀನ್ 10 ಮಿನಿಟ್ಸ್ಗೆ ನೀನೇನ್ ಮೀಟಿಂಗ್ ಹೋಯ್ತಿದ್ಯಾ? ಮದ್ವೆ ಜೀಪ್ ಬಣ್ಣಕ್ ಹೋಯ್ತಿದ್ಯಾ? ಇಟ್ಕೊಳ್ಳಿ. ಹಿಂಗೆ ಓಡಾಡಿದ್ರೆ ಯಾರಾದ್ರೂ ಅಟ್ಟಿಸ್ಕೊಂಡ್ ಬಂದು ಒಡ್ಗಿಡ್ದಾರೋ? ಮತ್ತೆ ಯಾವ ಜನ್ಮದಲ್ಲಿ ನಂಗೆ ಏನ ಸಿಸ್ಟರ್, ಯಾವ ಜನ್ಮದಲ್ಲಿ ನಂಗೆ ಸಿಸ್ಟರ್ ಆಗಿದ್ಯೋ ಏನೋ, ಈ ಜನ್ಮದಲ್ಲಿ ನನಗೆ ಇಷ್ಟೊಂದು ಕೇರ್ ತಗೋತಾ ಇದೆಯಾ? ಈ ಪೂಸಿ ಮಾತುಗಳೆಲ್ಲ ಬೇಡ ಸನಿಯಾ. ಅಯ್ಯೋ ಸುಬ್ಲಕ್ಷ್ಮಿ, ನಾನು ಪೂಸೆ ಮಾತಾಡ್ತಿಲ್ಲ, ಪ್ರೀತಿಯಿಂದನೇ ಹೇಳ್ದೆ. ನೋಡು, ನಿನ್ಗೋಸ್ಕರ ಅಂತ ನಿಂಗೆ ಹುಷಾರಿಲ್ವಲ್ಲ, ಅದಕ್ಕೆ ಫ್ರೂಟ್ಸ್ ತಂದಿದೆ, ಆದ್ರೆ ಕೊಡಕ್ ಟೈಮೇ ಆಗಿರ್ಲಿಲ್ಲ. ತಗೋ. ಈ ಹೆಣ್ಣು ಹಣ್ಣು ಕೊಡ್ತಾವಳೆ ಅಂದ್ರೆ ಏನೋ ಮಣ್ಣು ಹಾಕೋ ಸ್ಕೀಮ್ ಮಾಡ್ಕೊಂಡವಳೆ ಅನಿಸ್ತದಲ್ಲ. ಎಲ್ಲ ಸರಿಯಾಗಿದೆ, ಇಟ್ಸ್ ವರ್ಕಿಂಗ್ ನಾವು. ಆನಂದ್, ಒಂದು ಕೆಲಸ ಮಾಡಿ, ಇದ್ರ ಲಿಂಕ್ ತೊಗೊಂಡು ಇಂಟರ್ನೆಟ್ ಕನೆಕ್ಟ್ ಮಾಡಿಕೊಂಡು ಇದ್ರ ಆ್ಯಪ್ನ ನಿಮ್ಮ ಲ್ಯಾಪ್ಟಾಪಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆ ಸರ್. ಹಾಗಿದ್ರೆ ಶನಯ ಮತ್ತೆ ಗುರುಮೂರ್ತಿ ಅವ್ರು ಸಿಕ್ಕಾಕೊಳ್ಳೋದ್ರಲ್ಲಿ ಅನುಮಾನನೇ ಇಲ್ಲ ಅಂತಾಯ್ತು. ಹಾಗಂತ ನಾವು ಇದನ್ನೇ ನಂಬ್ಕೊಂಡು ಕೂರಕ್ಕಾಗಲ್ಲ. ಈ ಗುರು ಮತ್ತು ಶನಯ ಜಾಗಿಂಗ್ಗೆ ಅಂತ ನೆಪಕ್ಕೆ ಬರ್ತಾರೆ, ಆದರೆ ಅಲ್ಲಿ ಖುಷಿಯಾಗಿ ಟೈಮ್ನ ಸ್ಪೆಂಡ್ ಮಾಡ್ತಾರೆ. ಹೌದು ಸರ್, ಅವಳು ಪಿ ಜಿಲಿದ್ಲಲ್ಲ, ಆವಾಗ್ಲೂ ಕೂಡ ಅವಳು ಅಲ್ಲಿಗೆ ಬರ್ತಾ ಇದ್ಲು. ಆಯ್ನೋ, ನಾನು ತುಂಬ ಸರಿ ನೋಡಿದ್ದೀನಿ. ನಾನು ನೆಕ್ಸ್ಟ್ ಟೈಮ್ ಏನು ಮಾಡ್ತೀನಿ ಅಂತಂದರೆ ಅಲ್ಲಿ ಹೋಗಿ ಅವ್ರದ್ದೇನಾದ್ರೂ ಫೋಟೋ ತೆಗಿಯೋಕ್ಕಾಗುತ್ತಾ ನೋಡ್ತೀನಿ. ಒಳ್ಳೆ ಐಡಿಯಾ ಸರ್, ಇದು ಹೆಲ್ಪ್ ಆಗುತ್ತೆ. ಸರಿ, ಹಾಗಿದ್ರೆ ನಾವಿಲ್ಲಿಂದ ಹೊರಡೋಣವಾ? ಆನಂದ್ ಅವರೇ, ನೀ ಫುಟೇಜ್ನ ಎರೇಸ್ ಮಾಡೋದನ್ನ ಮರಿಬೇಡಿ. ಆಯ್ತು ಮೇಡಮ್, ನೀವು ಹೇಳಿದ್ಮೇಲೆ ಮಾಡದೇ ಇರೋಕ್ಕಾಗತ್ತಾ? ಹಾಂ, ಓ ಆನಂದ್, ಬನ್ನಿ ಸರ್. ಬನ್ನಿ. ಅಯ್ಯಯ್ಯೋ,
ಹಣ್ಣು ಕೊಳ್ತೋಗ್ಬಿಟ್ಟಿದೆ. ಸುಬ್ಬಿ, ನೀನು ಈ ಹಣ್ಣು ತಿನ್ನಲ್ಲ ಅಂದ್ರೆ ನನಗೆ ಕೊಡು, ನಾನು ಫೇಸ್ ಪ್ಯಾಕ್ ಮಾಡ್ಕೊಂಡು ಮುಖಕ್ಕೆ ಹಚ್ಕೋತೀನಿ. ಸರಿಯಾಗಿ ಹೇಳ್ದೆ ಸನಿಯಾ. ನಿನ್ ಮುಖದಂಗೆ ಕಾಣೋ ಈ ಹಣ್ಣನ್ನ ನಿನ್ ಮುಖಕ್ಕೆ ಮೆತ್ಕೊಂಡ್ರೆ ಇನ್ನೂ ಸೊಂದಾಗಿರ್ತದೆ. ಆಯ್ತಾಯ್ತು, ನೀನ್ ನನ್ನ ಯಾಕೆ ಕರೆದಿದ್ದು ಮೊದ್ಲು ಅದನ್ನ ಹೇಳು. ಫಸ್ಟೇ ನೀನು ವಿಷಯಕ್ಕೆ ಬಂದಿದ್ರೆ ನಾನು ನಿಂಗೆ ಇಷ್ಟು ಕ್ವಾಟ್ಲೆನೆ ಕೊಡ್ತಿರ್ಲಿಲ್ವಲ್ಲ ಸನಿಯಾ? ಆಯ್ತಮ್ಮ, ಈಗ ಕೇಳ್ತಿದ್ದೀನಲ್ಲ, ವಿಷಯ ಏನು ಅಂತ ಹೇಳು. ನಾನು ಮೀಟಿಂಗ್ ಹೋಗ್ಬೇಕು, ಲೇಟ್ ಆಗ್ತಿದೆ. ಮೀಟಿಂಗ್ ಹೋಗ್ಬೇಕಾಗಿರೋ ಬಾಸೆ ಸುಮ್ಕೆ ನಿಂತಿರ್ಬೇಕಾದ್ರೆ ಬಾಲ ಜಾಸ್ತಿ ಅಲ್ಲಾಡಿಸ್ಬಾರ್ದು. ಸುಬ್ಬಿ, ಈಗ ಇವಳನ್ನ ಯಾಕೆ ಇಲ್ಲಿ ಕರ್ಸಿದೆ ಅಂತ ಹೇಳಿ ಅವಳನ್ನ ಕಳಿಸು. ಅದೇ ಮಾವ, ನಾನು ಡ್ರೈವಿಂಗ್ ಕಲಿತೀನಿ ಅಂತ ಹೇಳದ್ನಲ್ಲ, ಅದಕ್ಕೆ ಸನಿಯಾನೇ ನನಗೆ ಡ್ರೈವಿಂಗ್ ಹೇಳ್ಕೊಡ್ಲಿ ಅಂತ. ಏನು, ನಾನ್ ಡ್ರೈವಿಂಗ್ ಹೇಳ್ಕೊಡ್ಬೇಕಾ? ಅದೆಲ್ಲ ಆಗಲ್ಲ. ಆಗಲ್ಲ ಅಂದ್ರೆ ನನ್ನ ಬಿಡೋರು ಯಾರು ಸನಿಯಾ? ನೀ ನನಗೆ ಇಂಗ್ಲಿಷ್ ಕಲಿಸ್ಕೊಡ್ತೀನಿ ಹಿಂದೆ, ಅದನ್ನ ಕಲಿಸ್ಕೊಡ್ಲಿಲ್ಲ. ಅದಕ್ಕೆ ಅದ್ರ ಬದಲಾಗಿ ನೀ ನನಗೆ ಡ್ರೈವಿಂಗ್ ಕಲಿಸ್ಕೊಡ್ಲೇಬೇಕು. ಆದ್ರೂ ಅಷ್ಟೇ ಅಲ್ಲ ಕಣಮಿ, ನೀನು ನಮ್ ಸುಬ್ಬಕ್ಕನ ಜೊತೆಯಲ್ಲಿ ಇದ್ದಾಗೆಲ್ಲ ನೀನು ಖರ್ಚು ಮಾಡಿದ್ದಕ್ಕೆ ಲೆಕ್ಕ ಬರ್ಕಳಿ ಅಂತ ಹೇಳ್ತಿದ್ದೆ. ಈಗ ನೀನ್ ಎಷ್ಟು ಕೊಟ್ಟಿದ್ಯೋ ಬಿಟ್ಟಿದ್ಯೋ ಅದಕ್ಕೆಲ್ಲ ಲೆಕ್ಕ ಅದೇ. ಆ ಲೆಕ್ಕ ಚುಕ್ತ ಆಗ್ಬೇಕಾದ್ರೆ ನೀನ್ ನಂಗೆ ಡ್ರೈವಿಂಗ್ ಹೇಳ್ಕೊಡ್ತಿದ್ಯಾ? ಬೇಕಾದ್ರೆ ಇವಾಗ್ಲೇ ದುಡ್ಡನ್ನೆಲ್ಲ ವಾಪಸ್ ಕೊಡ್ತೀನಿ. ಬೇಕಾಗಿಲ್ಲ, ನೀ ನಂಗೆ ನಾಳೆಯಿಂದಲೇ ಡ್ರೈವಿಂಗ್ ಹೇಳ್ಕೊಡ್ತಿದ್ಯಾ ಅಷ್ಟೇಯ. ಬಟ್ ಸುಬ್ಬಿ, ನನಗೆ ಕರೆಕ್ಟ್ ಡ್ರೈವಿಂಗ್ ಬರಲ್ಲ. ಒಳ್ಳೇದಾಯ್ತಲ್ಲ, ಇಬ್ರು ಒಟ್ಟಿಗೆ ಕಲ್ತ್ಕೋಬೋದಲ್ಲ. ಅಷ್ಟೇ. ಶನಾಯ, ನಂಗೆ ಮೀಟಿಂಗ್ ಬರೋ ಮೂಡಿಲ್ಲ. ಮೀಟಿಂಗ್ ಕ್ಯಾನ್ಸಲ್ ಮಾಡು. ಸನಿಯಾ ಬಿಡು, ಅವ್ರು ಮೀಟಿಂಗ್ ಹೋಗಕ್ಕೆ ಇಷ್ಟ ಇಲ್ವಂತೆ. ಆದ್ರೆ ನಾಳೆಯಿಂದ ಗಾಡಿ ಜಂಗಮ. ಓಕೆ, ಲೀವ್ ಇಟ್. ಒಂದಿನ ಜಾಗಿಂಗ್ ತಪ್ಪೋದ್ರೆ ಏನೂ ಆಗಲ್ಲ. ನೀನು ಎಷ್ಟೋ ಸತಿ 9 ಗಂಟೆವರೆಗೂ ನಿದ್ದೆ ಮಾಡ್ತಿರ್ತೀಯ. ಆಗ ನೀನು ಆರಾಮಾಗಿ ನಿದ್ದೆ ಮಾಡಲಿ ಅಂತ ಸುಮ್ಮನೆ ಇರ್ತೀನಿ ತಾನೆ? ಹೌದು, ಆರಾಮಾಗಿ ಮಲ್ಕೊಂಡು ನಿನ್ ಹೆಂಡತಿ ತರ ಊದ್ಕೊಳ್ಳಿ ಅಂತನಾ? ಕಮೋನ್ ಜಾನು, ನೀನು ಅವಳಿಗೆ ಯಾಕೆ ಹೊಲ್ಸ್ಕೊತಿದ್ಯಾ? ಕಲ್ಲಿನ ತೂಕ ಹೆಚ್ಚಾದ್ರೆ ಭಾರ ಜಾಸ್ತಿ ಅನ್ಸುತ್ತೆ. ಅದೇ ಚಿನ್ನದ ತೂಕ ಜಾಸ್ತಿ ಆದ್ರೆ ಅದೃಷ್ಟ ಅನ್ಸುತ್ತೆ. ನೀನು ಅಪ್ಪಟ ಅಪರಂಜಿ, ನನ್ನ ಚಿನ್ನ. ನೀನು ತೂಕ ಜಾಸ್ತಿ ಆದ್ರೆ ನಾ ಇನ್ನೂ ಶ್ರೀಮಂತ ಆಗ್ತೀನಿ. ಆಹಾ, ಇಂಥ ಬಾಯಿ ಮಾತಿಗೇನು ಕಮ್ಮಿ ಇಲ್ಲ. ನಾನು ಚಿನ್ನ ಅಂತ ಬಾಯಿ ಮಾತಲ್ಲಿ ಹೇಳೋದಲ್ಲ. ಚಿನ್ನದ ಮೇಲೆ ಒಂದು ಡೈಮಂಡ್ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಯೋಚನೆ ಮಾಡಿ ಒಂದಿನಾದ್ರೂ ಡೈಮಂಡ್ ಕೊಡ್ತಿದ್ಯಾ? ಓ, ಇದಾ ವಿಷಯ. ನಿನ್ನ ರಾಣಿ ಅಂತ ಕರಿಬೇಕು ಅಂತ ಆಸೆ, ಆದ್ರೆ ಎಲ್ಲಿಂದ ತರಲಿ ಅರಮನೆ?